ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ, ಇವತ್ತಿನ ವಿಡಿಯೋ ಏನು ಅಂತ ಈಗಾಗಲೇ ನನ್ನ ತಮ್ನೇಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾವು ಒಂದು ಹೊಸ ಕಾರ್ ತೊಗೊಂಡಿದ್ವಿ. ನನಗೇನು ಆಸೆ ಇತ್ತೋ ಅದೇ ಕಾರ್ ತೊಗೊಂಡೆ. ಇರ್ಟಿಗಾ ಕಾರು. ಈ ಕಾರ್ ತೊಗೋಬೇಕು ಅಂತ ನಂದೊಂದು ತುಂಬ ದಿನದೊಂದು ಕನಸಿತ್ತು. ಶೋರೂಮಿಂದ ತರಬೇಕಾದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ, ನನ್ನ ಕಾರಲ್ಲಿ ಫಸ್ಟ್ ಹೆಸರು ನನ್ನ ಮಕ್ಕಳದೇ ಹಾಕಿಸ್ಬೇಕು ಅಂಥೇಳಿ ರಿತಿಕ್ಷಾ, ಋತ್ವಿಕ್ ಅಂತ ಹೆಸರು ಹಾಕ್ಸೋಣ ಅಂಥೇಳಿ ಬಂದಿದ್ದೆ. ಹೆಸ್ರು ಹಾಕ್ಸಾಯ್ತು. ಫೈನಲಿ ಕಾರ್ ನೋಡಿ ನನಗಂತೂ ತುಂಬ ಶಾಕ್ ಕೂಡ ಆಯಿತು. ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಕೊಟ್ಟರು. ಕಾರ್ಗೆಲ್ಲ ಹೆಸ್ರು ಹಾಕಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಎಣ್ಣೆ ಕಾಯಿಸೆಲ್ಲ ಇಟ್ಟೋಗಿದ್ದೆ. ಸೊ, ಎಣ್ಣೆ ಕಾಯಿಸಿರೋದನ್ನೆಲ್ಲ ಒಂದು ಕಾಯಿಸಿಟ್ಟಿದ್ದನ್ನೆಲ್ಲ ಒಂದು ಬೌಲ್ಗೆ ಹಾಕೊತೀನಿ. ಫಸ್ಟ್ ಕಾಯಿಸಿದ್ನಲ್ಲ ಅದರಲ್ಲಿ ಏನೇನಿದೆ ಅದೆಲ್ಲ ಹಿಂಡ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮತ್ತೆ ಅದರಲ್ಲೇ ಡೈರೆಕ್ಟಾಗಿ ಹಾಕ್ಲಿಕ್ಕೆ ಆಗಲ್ಲ ಅಂಥೇಳಿ ಒಂದು ಬೌಲ್ಗೆ ನೆಟ್ಟಿಗೆ ಎಲ್ಲ ಫುಲ್ಲು ತೆಗೆದ್ಬಿಟ್ಟು ಹಿಂಡ್ಕೊಂಡು ಸೋಸಿಟ್ಕೊಂಡ್ಬಿಡ್ತೀನಿ. ಸೋಸಿಟ್ಕೊಂಡ್ಬಿಟ್ರೆ ಇದು ಆ್ಯಕ್ಚುಲಿ ನನಗೆ ಒಂದು 15ರಿಂದ ಒಂದು 20 ದಿವಸ ಬರುತ್ತೆ ಎಣ್ಣೆ. ಇನ್ನು ಕೆಲವ್ರಿಗೆ ಡೌಟ್ ಬರ್ಬೋದು, ಇದೇನಪ್ಪ ಯಾವುದೇ ರೀತಿ ಕೆಡಲ್ವಾ ಎಣ್ಣೆ ಅಂತ. ಸೊ, ಖಂಡಿತ ಇದೇನೂ ಆಗಲ್ಲ. ಯಾಕೆಂದರೆ ನಾನು ಇದಕ್ಕೆ ಈರುಳ್ಳಿ ಹಾಕಿರಲ್ವಲ್ಲ, ಹಂಗಾಗಿ ಇದೇನು ಕೆಡೋದಿಲ್ಲ. ಸೊ, ಫುಲ್ಲು ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ನಾನೊಂದು ಕಡೆ ಹಾಲ್ಗಿಟ್ಬಿಟ್ಟು ಸೋಸಿಟ್ಟಿದ್ನಲ್ವ, ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಬಿಡೋಣ ಅಂಥೇಳಿ ಬಾಟ್ಲಿಗೆ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಬಾಟ್ಲಿಗೆ ಹಾಕಿ ಇಟ್ಟು ಕ್ಯಾಪ್ ಕ್ಲೋಸ್ ಮಾಡಿದ್ರು ಕೂಡ ಇದು ಯಾವುದೇ ರೀತಿ ಸ್ಮೆಲ್ ಬರಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದ್ನಲ್ಲ, ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಏನು ಹಾಕಿಲ್ಲ ಸ್ಮೆಲ್ ಬರೋಕ್ಕೆ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ. ಇದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ನನಗೆ. ನೀವು ನೋಡ್ತಿರ್ಬೋದು, ನನ್ನ ಹೇರ್‌ಗೆ ಅದೇ ಹಾಕೋದು ನಾನು. ಅಷ್ಟರಲ್ಲಿ ನನ್ನ ಮಗ ಎದ್ದ. ನನ್ನ ಮಗನ್ನ ಸ್ವಲ್ಪ ಸಮಾಧಾನ ಮಾಡೋಣ ಅಂಥೇಳಿ ಸಮಾಧಾನ ಮಾಡ್ತಿದ್ದೆ. ಇವ್ನು ಯಾರ ಹತ್ರನೂ ಇರಲ್ಲ. ಅವ್ರ ಅಕ್ಕ ಎತ್ಕೊಂಡ್ರು ಇರಲ್ಲ. ಇಲ್ಲ ನಾನು ನಮ್ಮ ಮನೆಯವರು ಇಬ್ರು ಇರಬೇಕಷ್ಟೇ ಅವನಿಗೆ. ಸೊ, ಹೆಂಗೋ ಸಮಾಧಾನ ಮಾಡ್ತಾ ಇದ್ದೆ. ನನ್ನ ಮಗಳು ಬಂದಳು. ಬಂದ ತಕ್ಷಣ ಅವಳು ಬಾಕ್ಸ್ ಎಲ್ಲ ತೆಗ್ದಿಡ್ತಾಳೆ. ಈ ಬಾಕ್ಸ್ ಎಲ್ಲ ತೆಗ್ದಿಟ್ಟು ಶೂಸು, ಲಂಚ್ ಬ್ಯಾಗ್ ಎಲ್ಲ ಎತ್ತಿಡ್ತಾಳೆ. ಇವಾಗ್ಲಿಂದನೇ ಇದು ಒಂದು ಅಭ್ಯಾಸ ಮಾಡಿಸ್ಬಿಡೋಣ ಅಂತ. ಸೊ, ಅವಳಿಗೋಸ್ಕರ ಹಾಲು ಕಾಯಿಸಿ ಇಬ್ಬರು ಒಂದು ಸ್ವಲ್ಪ ಹಾಲು ಕುಡಿಯೋಣ, ಫ್ರೆಶ್ ಅಪ್ ಆಗ್ತೀವಿ ಅಂಥೇಳಿ ನಾನು ನನ್ನ ಮಗಳು ಇಬ್ರಿಗೂ ಒಂದು ಸಂಜೆ ಹೊತ್ತು ಹಾಲು ಕುಡಿಯೋಣ ಅಂಥೇಳಿ ಹಾಲು ಕಾಯಿಸ್ತಾ ಇದ್ದೆ. ಹಾಲು ಕಾಯಿಸಿ ಇಬ್ಬರು ಒಟ್ಟಿಗೆ ಕುಡಿಯೋಣ ಅಂಥೇಳಿ ಕುಡಿತಾ ಇದ್ವಿ. ಹಾಲು ಕುಡ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು, ಮಕ್ಕಳಿಗೆ ಟೈಮ್ ಕೊಡ್ಬೋದಲ್ಲ. ಹಾಗಾಗಿ ಇಬ್ಬರು ಒಟ್ಟಿಗೆ ಕುಡಿತೀವಿ ಸಂಜೆ ಹೊತ್ತು. ಸೊ, ನನ್ನ ಮಗಳು ಕ್ಲಾಸಲ್ಲಿ ಏನೇನಾಯಿತು ಅಂತೆಲ್ಲ ಹೇಳ್ಕೊಂಡು ಕೂತಿದ್ಲು. ಮಮ್ಮಿ ಇವತ್ತು ಈ ಥರ ಆಯಿತು, ನನಗೆ ಪನಿಷ್ಮೆಂಟ್ ಕೂಡ ಕೊಟ್ಟರು ಅಂತೆಲ್ಲ ಹೇಳ್ಕೊಂಡು ಕೂರ್ತಿದ್ಲು. ಅಷ್ಟರಲ್ಲಿ ನಮ್ಮ ಮಾವ ಬಂದರು. ಸೊ, ನಮ್ಮ ಮಾವನ ಕೂಡ ಕೇಳಿದೆ, ಕಾಫಿ ಬೇಕಾ, ಟೀ ಬೇಕಾ ಅಂಥೇಳಿ. ಸೊ, ನನಗೊಂದು ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೂ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಕಾಫಿ ಮಾಡಿಕೊಟ್ಟು ಅವರು ಒಂದು ಸ್ವಲ್ಪ ಮೊಮ್ಮಕ್ಳ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ರು. ಸೊ, ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ನನ್ನ ಮಗನಿಗೆ ಹಂಗೆ ನಿದ್ದೆ ಬಂತು. ಅವನ್ನ ಹಂಗೆ ತೊಟ್ಲಿಗೆ ಹಾಕಿ ತೂಗ್ತಾ ಇದ್ದೆ. ಸಾಮಾನ್ಯ ಅವನು ಹಂಗೆ ಅಂತೂ ಮಲಗಲ್ಲ. ಅವನ ಜೊತೆ ನಾವು ಮಲಗಿಬಿಡ್ಬೋದು, ಅಷ್ಟು ತೂಗಬೇಕು, ಅಷ್ಟು ಹಾಡು ಹೇಳ್ಬೇಕು. ಸೊ, ಅವನಿಗೆ ನಾನು ಹಾಡು ಹೇಳ್ಕೊಂಡು ಮಲಗಿಸ್ತಾ ಇದ್ದೀನಿ. ಒಂದು ಕಡೆ ಸಮಾಧಾನ ಆಯಿತು ನನಗೆ ಅವ್ನು ಮಲಗಿಬಿಟ್ಟ ಅಂತ. ಅವ್ನು ಮಲಗಿ ಎದ್ದೇಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ, ಸೊ, ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಹಂಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಹೋಗೋಕ್ಕೂ ಮುಂಚೆ ನನ್ನ ಮಗಳದ್ದು ಹೋಮ್‌ವರ್ಕ್ ಮಾಡಿಸ್ಬಿಡೋಣ ಅಂಥೇಳಿ. ಸೊ, ಫೈನಲಿ ಮನೇಲಿ ದೀಪ ಹಚ್ಚಿ ಅವಳನ್ನ ಹೋಮ್‌ವರ್ಕ್ ಮಾಡ್ಸೋಕೆ ಕೂತೆ. ಹೋಮ್‌ವರ್ಕ್ ಮಾಡಿಸಿ ಕೂತ್ಕೊಂಡು ಅವಳದ್ದು ಏನೇನಿದೆ ನಾಳೆ EVS ಇತ್ತು. ಹಾಗಾಗಿ ಅವಳನ್ನ ಒಂದು ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ರೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಕತ್ಲಾಗಿರುತ್ತೆ. ಅವಳು ಬೆಳಗ್ಗೆ ಹೊತ್ತು ಬೇಗ ಎದ್ದೋಗ್ತಾಳಲ್ಲ. ಹಾಗಾಗಿ ಫಸ್ಟ್ ಹೋಮ್‌ವರ್ಕ್ ಮಾಡಿಬಿಡೋಣ ಅಂಥೇಳಿ ಮಾಡಿಸ್ತಾ ಇದ್ದೆ, ಓದಿಸ್ತಾ ಇದ್ದೆ. ಬೇಗ ಹೋಮ್‌ವರ್ಕ್ ಮುಗಿಸ್ಬಿಟ್ರೆ ನನಗೂ ಫ್ರೀ, ಅವಳು ಫ್ರೀ. ಏನೋ ಒಂದು ನಮ್ಗೆ ರಿಲೀಫ್ ಆದಂಗೆ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನನಗೆ ಇನ್ನೊಂದು ಡೌಟ್ ಇದೆ. ಮನುಷ್ಯನಿಗೆ ಇರೋದನ್ನು ನೋಡಿ ಬೆಲೆ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಇವತ್ತಿರೋ ಮನುಷ್ಯ ಹಾಗೇ ನಾಳೆ ಇರ್ತಾನೆ ಅಂತ ಅಂದ್ಕೊಳೋದು ನಮ್ಮ ಮೂರ್ಖತನ. ನನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಕಾರ್ ಇಲ್ದಿದ್ದಾಗ ತುಂಬ ಜನ ತುಂಬ ಥರ ಮಾತಾಡಿದ್ದಾರೆ. ಹಾಗೆ ಇಲ್ಲ, ನಾವು ಎಲ್ಲೋ ಒಂದು ಕಡೆ ದೇವ್ರು ನಮಗೆ ಒಳ್ಳೇದು ಮಾಡ್ತಿದ್ದಾನೆ, ಹಿಂಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು. ಯಾರಿಗೂ ಹರ್ಟ್ ಮಾಡಬೇಡಿ. ನೀವು ಕೊಡಲ್ವಾ, ಇಲ್ಲ ಅಂತ ಹೇಳಿ. ಬಟ್ ಅಲ್ಲೋಗಿದ್ದಾರೆ, ಇಲ್ಲೋಗಿದ್ದಾರೆ, ನಮ್ಮ ಕಾರ್ ಬೀಗ ಇಲ್ಲ, ಈ ಥರ ಎಲ್ಲ ಚುಚ್ಚಿ ಮಾತಾಡೋದ್ರಿಂದ ನಿಮ್ಮಷ್ಟೇ ಅವ್ರಿಗೂ ನೋವಾಗುತ್ತೆ ಅನ್ನೋದನ್ನು ಮರಿಬೇಡಿ ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ನನಗೆ ನಮ್ಮ ಮನೇಲಿ ಇಬ್ಬರು ಸಣ್ಣ ಸಣ್ಣ ಮಕ್ಕಳಿರೋದ್ರಿಂದ ನಮಗೆ ಬೇಕು, ಯಾರನ್ನೂ ಕೇಳಬಾರ್ದು ಅನ್ನೋ ಇದಕ್ಕೋಸ್ಕರ ನಾವು ತೊಗೊಂಡಿದ್ದು. ಬಟ್ ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಫ್ಯಾಮಿಲಿಯವರೇ. ತುಂಬ ಸಪೋರ್ಟ್ ಮಾಡಿದ್ರು. ಈಗಲೂ ಅಷ್ಟೇ ಕಾರ್ ತರಕ್ಕೆ ನಮ್ಮಿಂದ ಮಾತ್ರ ಸಾಧ್ಯ ಆಗಲಿಲ್ಲ. ಅವರೂ ಹೆಲ್ಪ್ ಮಾಡಿದ್ರು. ಎಲ್ಲ ಒಟ್ಟಿಗಿದ್ರೆ ನೋಡೋಕೆ ಚೆಂದ, ಖುಷಿ. ಸೊ, ಇದು ಇವತ್ತು ಏನೋ ಒಂಥರ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ. ಇದು ನಂದೇನಾ, ನಾನು ನನ್ನ ಲೋಕದಲ್ಲೇ ಇದ್ದೀನಾ ಅನ್ನೋ ರೇಂಜಲ್ಲಿ ನಾನು ಖುಷಿಯಾಗ್ಬಿಟ್ಟಿದ್ದೀನಿ. ಅಷ್ಟು ಖುಷಿಯಾಗಿದೆ ನನಗೆ ಕಾರ್ ಬಂದಿರೋದಕ್ಕೆ.
ಸೊ ಫೈನಲಿ ಅವಳು ಓದಿದ್ದೆಲ್ಲ ಮುಗೀತು. ಎಲ್ಲ ಮನೇಲಿ ಪೂಜೆ ಮಾಡಿ ನಾನು ಕಾರಿಗೆ ಪೂಜೆ ಮಾಡಿಸೋಣ ಅಂತ ಹೊರಡ್ತಾ ಇದ್ದೀನಿ. ಕಾರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಇವಾಗ. ನನ್ನ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ನಾವು ಹೋಗಿದ್ದು ಆ್ಯಕ್ಚುಲಿ ಇವತ್ತು ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ ಗಂಡ್ಸಿಲಿ. ಪೂಜೆ ಚೆನ್ನಾಗಾಯಿತು ಇವತ್ತು. ಪೂಜೆ ಮಾಡಬೇಕಾದ್ರೆ ಅಂಕಲ್ ಕೇಳ್ತಾಯಿದ್ರು ಎಲ್ಲಿ ತಂದಿದ್ದು ಏನು ಸ್ವೀಟ್ ಎಲ್ಲಿ ಅಂತ. ಸೊ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಚೆನ್ನಾಗಾಗಿ ಮನೆಗೆ ಬಂದೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆನೂ ಚೆನ್ನಾಗಾಯಿತು. ಬಟ್ ಏನಂದರೆ ತುಂಬ ಬೆಳಕಿರಲಿಲ್ಲ ನಾವು ಪೂಜೆ ಮಾಡಿಸಿದ್ದೆಲ್ಲ ನಿಮಗೆ ಎಕ್ಸಾಕ್ಟಾಗಿ ತೋರ್ಸೋಕ್ಕೆ. ಯಾಕಂದರೆ ನಾವಿರೋದು ಹಳ್ಳಿಲಿರೋದ್ರಿಂದ ಎಲ್ಲ ಇದೇ ಟೈಮಿಗೆ ಆಗಬೇಕು ಅಂತ ಅಂದ್ಕೊಳಕ್ಕಾಗಲ್ಲ. ಹಾಗೆ ಇನ್ನು ಕೆಲವ್ರು ಕೇಳ್ಬೋದು ಪಾರ್ಟಿ ಏನು ಮಾಡಿಲ್ವಾ ಅಂತ. ಇವಾಗ ತಂದಿರೋದ್ರಿಂದ ಈಗ ಸಂಜೆ ನೈಟೆಲ್ಲ ಹೋಗಬೇಕಂದ್ರೆ ನಾವೆಲ್ಲ ಸಿಟಿಗೆ ಹೋಗಬೇಕು. ಹಾಗಾಗಿ ಯಾವ ಪಾರ್ಟಿನೂ ಮಾಡ್ತಾಯಿಲ್ಲ. ನೆಕ್ಸ್ಟ್ ಟೈಮು ಇಲ್ಲ ನಾಳೆ ಬೆಳಗ್ಗೆ ಯಾವಾಗಾದರೂ ಹೋಗ್ತೀವಿ. ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.